ಬಲ್ಲಡ್ ಉಸಿರಿರಿ ಭಾವಕರು ನೀವೆಲ್ಲ, ಇಲ್ಲಿ ಗುರು ಶಿಷ್ಯರುಳು ಮೊದಲು ಆವುದು ಅರಿವೆ. ಪರೆವನು ಈತನೆಂಬ ಇಚ್ಛೆ ಮೊದಲು, ವಿರತಿ ಚಿತ್ತದವನ ಪರಿಪಾಕ ಮೊದಲು, ಕರುಣ ಕಟಾಕ್ಷದವನ ನೋಟ ಮೊದಲು, ಶರಣು ಹೊಕ್ಕವನ ಕಿಂಕರ ಭಾವ ಮೊದಲು, ಮೋಹ ಮುಂಬರಿಯುವ ಆರೈಕೆ ಮೊದಲು, ಕೋಹಂ ಎಂಬುವನ ಭಿನ್ನಪದ ಏಳ್ಗೆ ಮೊದಲು, ಸೋಹಂ ಎಂದು ಅರಿಯೆಂದವನ ಬೋಧೆ ಮೊದಲು, ದೋರದವನ ನಿಜನಿಷ್ಠೆ ಮೊದಲು, ಮೌನ ಮುದ್ರೆಗೆ ಸಂದವನ ಸನ್ನೆ ಮೊದಲು, ತಾನು ತಾನಾದವನ ಅನುರಾಗ ಮೊದಲು, ಏನೂ ಮಿಲ್ಲದ ಶಂಭುಲಿಂಗವೇ ಮೊದಲು, ಮಾನ ಅಳಿದು ನಿಂದವನ ಮುಕ್ತಿ ಮೊದಲು. ಬಲ್ಲಡ್ ಉಸಿರಿರಿ ನೀವೆಲ್ಲರೂ ಇಲ್ಲಿ, ಗುರು ಶಿಷ್ಯರಳು ಮೊದಲು ಆವುದು ಅರಿವೆ. ಗುರು ಮತ್ತು ಶಿಷ್ಯ ಭೇದ ಭಾವ ಯಾವಾಗ ಕಾಣಿಸ್ತಿದ್ರು, ಎಲ್ಲಿವರೆಗೆ ಇರ್ತಿದ್ರು ಭೇದ ಭಾವ? ಗುರು ಶಿಷ್ಯ ಅನ್ನೋ ಭಾವನೂ ಎಲ್ಲ ತಿಳುಕಿನ ಪೂರ್ವದಲ್ಲೇ, ತಿಳಿದ ಮೇಲೆ ಗುರು ಶಿಷ್ಯನ ಭಾವನ ಅಡಿಗೆ ಅರ್ವತಾನ ಭಾವನ ಉಳಿತು. ಅದ ಕಡೆ ಹಂತ ಅಂದ್ರೆ ಜಗತ್ತಿನೊಳಗೆ ಇದನ್ನೆಲ್ಲ ನೋಡಿದಾಗ ಪಾತ್ರೆಗಳು ಭಿನ್ನ ಭಿನ್ನ ಇರ್ತಾವೆ. ಒಬ್ಬನ ಮನುಷ್ಯ ತಂದಿನಾಗಿರ್ತಾನೆ, ಮಗನೂ ಆಗಿರ್ತಾನೆ, ಅಣ್ಣನೂ ಆಗಿರ್ಬೋದು, ತಮ್ಮನೂ ಆಗಿರ್ಬೋದು. ಒಬ್ಬನ ಮನುಷ್ಯ, ಒಬ್ಬವಾಗ ಅಣ್ಣ ಅಂದ್ರೆ ಮತ್ತೊಬ್ಬ ತಮ್ಮ ಆಗಿರ್ತಾನೆ. ಒಬ್ಬವಾಗ ಭೇದ ಭಾವ ಯಾವಾಗ ಬರ್ತಂದ್ರೆ ಈ ಆಕಾರ ರೂಪಗಳನ್ನು ನೋಡಿದ್ರೆ ಭೇದ. ಅದಕ್ಕೆ ಅವ್ರು ಹೇಳ್ತಾರೆ, ಇವೆಲ್ಲವನ್ನೂ ನೋಡಿದಾಗ ಯಾವುದು ಮೊದಲು ಅನಿಸುತ್ತೆ ನಮಗೆ? ಯಾವುದು ಮೊದಲೈತೆ ಅದ ಕೊನೆಯದು, ಆದಿನೂ ಅದ ಅಂತ್ಯನೂ ಅದ, ನಡುವಿದೆಲ್ಲ ತೋರಿಕೆ. ನಡುವಿದು ತೋರಿ ಅಡಗತಕ್ಕಂಥ ಈ ಜಗತ್ತಿನೊಳಗೆ ಇವೆಲ್ಲ ಬಂದು ತೋರಿ ಹೋಗ್ತಾವೆ. ಪೂರ್ವದಲ್ಲಿ ಮಣ್ಣು, ಕಡೆಗೂ ಮಣ್ಣು, ಮಧ್ಯದೊಳಗೆ ಎಲ್ಲ ಪ್ರಕಾರವಾಗಿ ಭಿನ್ನ ಭಿನ್ನ ಆಕಾರ ರೂಪಗಳನ್ನು ತಾಳ್ಕೊಂತ ಹೋಗ್ತದೆ. ಈ ಮನುಷ್ಯನು ಹಂಗೆ ಮೊದಲು ಪ್ರಾರಂಭಿಕ ಹಂತದಾಗ ಮಗ ಆಗಿರ್ತಾನೆ, ಈ ಕೆಟ್ಟ ತಂದೆ ಆಗ್ತಾನೆ, ಈ ಕೆಟ್ಟ ಅಜ್ಜ ಆಗ್ತಾನೆ. ಅಂದ್ರೆ ಪಾತ್ರೆಗಳು ಭಿನ್ನ ಭಿನ್ನ ಹಾಕೋತ ಹೋದ್ರೆ ಆತ್ಮನಿಗೆ ಏನಾರ ಬದಲಾವಣೆ ಆಯ್ತಾನೆ? ಅಲ್ಲಿ ಆತ್ಮ ಯಾವ ಬದಲಾವಣೆನೂ ಇಲ್ಲ, ಅವನೊಬ್ಬನ ಅದಾನ, ಹಂಗೆ ಅದ. ಅದಕ್ಕಿಲ್ಲಿ ಈ ಗುರು ಶಿಷ್ಯ ಅನ್ನುವಂಥ ಭೇದ ಭಾವವು ಅಳದು ಅರು ಒಂದೇ ಅನ್ನುವಂಥ ಭಾವ ಮೂಡುವವರೆಗೆ, ಅರು ಒಂದೇ, ಈ ಅರಿವಿಗೆ ದೇವರನ್ನು, ಅರಿವಿಗೆ ಆತ್ಮ, ಅರಿವಿಗೆ ಪರಮಾತ್ಮ ಅಂದರು. ಅದಕ್ಕೆ ಸದ್ವಸ್ತು ಅಂದರು. ಬೇರೆ 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 ಗ್ರಂಥಗಳಲ್ಲಿ ಉಲ್ಲೇಖ ಮಾಡುವಾಗ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟರಷ್ಟೇ. ಆದರೆ ಮೂಲ ವಸ್ತು ಮಾತ್ರ ಒಂದೈತಿ. ಆ ಸದ್ವಸ್ತು ಒಂದೈತಾಗ ಆದಿಯಲ್ಲಿಯೂ ಅದ, ಅಂತ್ಯದಲ್ಲಿಯೂ ಅದ. ಅಲ್ಲಿ ಅದಕ್ಕೆ ಅವರು ಉತ್ತರಾಣ ಏನು ಹೇಳಿದರು, ಅರು ಒಂದೇ ಅಂತ ಹೇಳ್ಬಿಟ್ಟು ಕಡೆಗೆ ಯಾವುದು ಮೊದಲು ಅಂದ್ರೆ ಅರು ಒಂದ, ಯಾವುದು ಮೊದಲೈತಿ ಅದ ಕೊನೆಗೂ ಐತಿ. ಆ ಅರಿವು ನೀನಂತ ತಿಳಿಯುವವರೆಗೂ ಇದು ಮುಗಿದಿಲ್ಲ ಅಂತ ಅರ್ಥ. ಇದರರ್ಥ ಏನಪ್ಪ, ಈ ಪದ್ಯದ ತಾತ್ಪರ್ಯ ಎಷ್ಟೇ, ಎಲ್ಲಿವರೆಗೆ ನೀ ಅರಿವು ನಾನು, ಸದ್ವಸ್ತು ನಾನು ಅನ್ನೋ ಭಾವ ಅಂತಃಕರಣದಲ್ಲಿ ಗಟ್ಟಿ ಆಗೋದಿಲ್ಲೋ ಅಲ್ಲಿವರೆಗೆ ಆದ ಮೊದಲು, ಈದ ಮೊದಲು, ವೇದ ಉಪನಿಷತ್ತುಗಳು ಹೇಳಿದವರು ಮೊದಲು, ಹೇಳೋಕ್ಕಿಂತ ಪೂರ್ವದಲ್ಲಿ ಆ ಋಷಿ ಮುನಿಗಳಲ್ಲಿ ಬಂದಂಥ ವಿಚಾರ ಮೊದಲು, ಗುರುವಿನಲ್ಲಿ ಶಿಷ್ಯನಲ್ಲಿ ಈ ಭೇದ ಭಾವ ಅಳಿತಿರಲ್ಲ, ಅವನ ಭಕ್ತಿ ಭಾವ ಮೊದಲು, ಗುರುವಿನ ಉಪದೇಶ ಮೊದಲು. ಪ್ರಶ್ನೆ ಇಟ್ಕೊಂತ ಹೋಗ್ತಾರ, ಪ್ರಶ್ನೆಗೆ ಕಡೆಗೆ ಉತ್ತರ ಕೊಡ್ತಾರ. ಅರಿವು ಒಂದೇ ಮೂಲ. ನಾವು ಪ್ರಶ್ನೆ ಕೇಳೋಣಂದ್ರು ಅರಿವಿನ ಆಧಾರ ಮೇಲೆ ತೋರೈತಿ, ಉತ್ತರ ಹೇಳೋಣಂದ್ರು ಅರಿವಿನ ಆಧಾರ ಮೇಲೆ ಐತಿ. ಗುರು ಶಿಷ್ಯರು ಇವತ್ತು ತೋರಾಕತ್ತಾರಂದ್ರು ಇವ್ರಿಗೆಲ್ಲರಿಗೂ ಆಧಾರ ಅರಿವು ಐತಿ. ಅಂದರೆ ಎಲ್ಲರಿಗೂ ಇರ್ತಕ್ಕಂಥ ಆಧಾರ ಒಂದು ಸದ್ವಸ್ತು.
ಎಲ್ಲರಲ್ಲಿರ್ತಕ್ಕಂಥ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಒಂದೇ ಐತಿ ಅನ್ನೋದನ್ನು ಹಿಂಗೆ ತಿಳಿಸಿ ಹೇಳಾಕ್ತಾರೆ ಅವ್ರು. ನಮಗನಿಸ್ತತಿ ಭಕ್ತಿ ಭಾವ ಮೊದಲು, ಗುರುವಿನ ಮೋಕ್ಷ ಕೃಪಕಟಾಕ್ಷ ಮೊದಲು, ಯಾವುದು ಮೊದಲಿದೆ? ಒಂದಿಲ್ಲ ಮತ್ತೊಂದಿಲ್ಲ. ಭಕ್ತಿ ಭಾವ ಇಲ್ಲ ಅಂದ್ರೆ ಅಲ್ಲಿ ಕೃಪಾಕಟಾಕ್ಷ ಹೆಂಗಿರ್ತೈತಿ? ಕೃಪಾಕಟಾಕ್ಷ ಅಂದರೆ ಏನಪ್ಪ? ಗುರುವಿನ ಕೃಪೆಯಿಂದ ಪಾಪನಾಶ ಆಕತಿ. ದೊಡ್ಡದ ಒಬ್ಬ, ಅದರ ಫಲ ಒಬ್ಬ. ಎದರಿಂದ ಇದು? ಗುರುವಿನ ಅನನ್ಯವಾದ ಭಕ್ತಿ ಭಾವದಿಂದ. ಗುರು ಏನು ಸುಕೃತ ಪುಣ್ಯ ಇರ್ತದಲ್ಲ, ಅವನು ಜನ್ಮ ಜನ್ಮಾಂತರ ಮಾಡಿದಂಥ ಸುಕೃತ ಪುಣ್ಯ, ಅದು ಯಾರು ಅವನನ್ನು ಭಜಿಸ್ತಾರ, ಯಾರು ಅವನನ್ನು ವಂದಿಸ್ತಾರ, ಯಾರು ಅವನನ್ನು ಪೂಜಿಸ್ತಾರ, ಯಾರು ಅವನನ್ನು ನೆಣಿತಾರ, ಅವರಿಗೆ ಹರಿದಂಚು ಹೋಗ್ತದೆ. ಅದರೊಳಗೆ ನೀನು ದುಡಿಕೆ ಏನಿಲ್ಲ. ತಂದೆ ದುಡ್ದಿದ್ದು ಮಗು ಹೆಂಗೆ ಬಂದು ಬರ್ತದಲ್ಲ, ಅವನು ದುಡಿಕೆ ಏನಿಲ್ಲ. ಮಗಂದು ಕೃಪೆ ಅಷ್ಟ, ತಂದೆ ಕೃಪೆಯಿಂದ ಮಗಗೆ ಬಂದು. ಹಾಗೆ ಗುರುವಿನ ಕೃಪೆಯಿಂದ, ಗುರುವಿನಿಂದಂಥ ಆ ಅನನ್ಯ ಜನ್ಮದ ಪುಣ್ಯದ ಸಂಗ್ರಹ ಭಕ್ತನಿಗೆ ಹರಿದಂಚು. ಯಾಕಂದರೆ ಅವನು ಮೋಕ್ಷ ಆಗಿರ್ತಾನೆ, ಮುಕ್ತನಾಗಿರ್ತಾನೆ. ಅಂದಮೇಲೆ ಅವನನ್ನು ಪುಣ್ಯ ಸಂಗ್ರಹ ಹೋಗ್ಬೇಕಲ್ಲ, ಯಾರಿಗೆ ಹೋಗ್ಬೇಕು? ಹರಿದಂಚು ಹೋಗಿ ಯಾರು ವಂದಿಸ್ತಾರ, ಯಾರು ಪೂಜಿಸ್ತಾರ, ಯಾರು ಭಜಿಸ್ತಾರ, ಯಾರು ನೆನೀತಾರ. ಹೀಗಾಗಿ ಆ ಭಜಿಸುವವನ್ನ, ಪೂಜಿಸುವವನ್ನ, ವಂದಿಸುವವನ್ನ ಭಕ್ತಿ ಭಾವ ಎಷ್ಟು ಗಟ್ಟಿಯಾಗಿರ್ತದಲ್ಲ ಅಷ್ಟು ಫಲ ಅವನಿಗೆ ಸಿಗ್ತದೆ. ಅರ್ಥಾತ್ ಏನಪ್ಪ ಅಂದ್ರೆ, ಸುಕೃತ ಪುಣ್ಯದ ಫಲದ ಜೋರದಿಂದ ಪಾಪದ ಫಲ ನಷ್ಟ ಹಾಕ್ಬೋದು. ಎಷ್ಟೋ ಜನ್ಮ ಸುತ್ತಬೇಕಾಗಿರ್ತದೆ ಅವನ್ನ. ಗುರುವಿನ ಅನುಗ್ರಹದಿಂದ, ಗುರುವಿನ ಅನುಗ್ರಹ ಕೃಪೆಯಿಂದ ಅವನ ಪಾಪ ಆ ಜನ್ಮದಾಗ ನಷ್ಟ ಆಗಿ ಮೋಕ್ಷದ ಮಾರ್ಗ ಹಿಡಿದು ಬಿಡ್ತಾನೆ. ಅದಕ್ಕೆ ಗುರು ಕೃಪೆ ಭಾಳ ಮಹತ್ವದೈತಿ. ಆ ಕೃಪೆಗೆ ಪಾತ್ರ ಅದಕ್ಕೆ ನಾವು ಸದ್ಭಕ್ತಿಯಿಂದ ಅಲ್ಲಿ ನಡಿಬೇಕಾಗ್ತದೆ. ಅನನ್ಯವತ್ತ ಭಕ್ತಿ ಭಾವದಿಂದ ಸೇವಾ ಸತ್ಕರ್ಮಗಳಲ್ಲಿ ತೊಡಗಿದಾಗ ಗುರು ಒಲಿತಾನೆ. ಆ ಗುರುವಿನ ಕೃಪಾ ಕಟಾಕ್ಷದಿಂದ ಅನಂತ ಜನ್ಮದ ಪಾಪ ನಷ್ಟ ಆಗಿದೆ. ಅಂದ್ರೆ ಜನ್ಮ ಜನ್ಮಾಂತರ ಬಂದಂಥ ಪಾಪದ ಫಲವನ್ನು ಭೋಗಿಸ್ಕೊತ ಹೋಗ್ಬೇಕಾಗಿರ್ತೈತಿ. ಇಲ್ಲಕ್ಕಂದ್ರೆ ಮತ್ತು ಗಿಡ ಆಗಿ, ಮರ ಆಗಿ, ಕ್ರಿಮಿಕೀಟ ಆಗಿ ಹುಟ್ಟಿ ಸತ್ತು ಭೋಗಿಸ್ಕೊತ ಹೋಗ್ಬೇಕಾಗ್ತದೆ. ಏನೋ ಯಾವುದೋ ಜನ್ಮದ ಮಾಡಿದಂಥ ಪುಣ್ಯದ ಬಲದ ಜೋರಿಂದ ಭಕ್ತಿಭಾವ ಒಳಗೆ ಹುಟ್ಟಿ ಸದ್ಗುರುನ ಆಶ್ರಯಕ್ಕೆ ಬಂದುಬಿಟ್ಟು ಅಂದ್ರೆ ಆ ಎಲ್ಲ ಹಿಂದಿನ ಪಾಪದ ಕರ್ಮಗಳು ಆ ಜನ್ಮದಾಗ ನಾಶ ಆಗಿಬಿಡ್ಬೋದು. ಅದಕ್ಕೆ ಇದಕ್ಕೆ ಅಷ್ಟಾವಕ್ರ ಸೂತ್ರದಾಗ ಹೇಳ್ತಾರೆ, 15 ಸುಖಿ ಹೋತು ಅಂತೇಳಿ. ಈ ಕ್ಷಣದೊಳಗೆ ನೀವು ಮುಕ್ತನಾಗ್ಬೋದು ಅಂತ ಹೇಳ್ತಾರೆ. ಹೆಂಗಪ್ಪ? ಕರ್ಮ ಸಿದ್ಧಾಂತ ಹೆಂಗೆ ಹೇಳ್ತತಿ? ನೀ ಭೋಗಿಸಬೇಕಂತ ಹೇಳ್ತತಿ. ಮತ್ತು ಈ ಜ್ಞಾನ ಸಿದ್ಧಾಂತವಾಗಿ ಹಿಂಗೆ ಹೇಳಕತ್ತಾರೆ ಇವರು, ಈ ಕ್ಷಣದಾಗ ಮುಕ್ತನಾಗ್ಬಿಡ್ಬೋದು ಅಂತ ಹೇಳ್ತಾರೆ. ಇದು ಹೆಂಗೆ ಭೋಗಿಸ್ಬೇಕಂತ ಅಲ್ಲಿ ಹೇಳ್ತತಿ, ಇಲ್ಲಿ ಮುಕ್ತನೀಗ ಆಗ್ಬೋದು ಅಂತ ಹೇಳ್ತತಿ. ಹೆಂಗೆ? ಗುರು ಕಪಾಕಟಾಕ್ಷ. ಸಾಲ ಜಗ್ಗೈತಿ ನಿಂದ. ಈ ಜನ್ಮದಾಗ ಮುದುಕಾಗ್ಬಿಟ್ರೆ ದುಡಿದ್ರು ತೀರೋದಿಲ್ಲ, ಜೀತದಾಳಾಗಿ ಬಂದುಬಿಟ್ಟು ಈ ಜನ್ಮ ಮುಂದಿನ ಜನ್ಮ ದುಡ್ಕೊಂತ ಹೋಗ್ಬೇಕತ್ತ. ಹಂಗೆ ನೀನು ಆ ಸಾಲ ಒಟ್ಟು ತೀರಿಸ್ಬೇಕಂದ್ರೆ ಯಾರೋ ಒಬ್ಬ ಪುಣ್ಯವಾಣ ಕೃಪಾಕಟಾಕ್ಷಿ ನಿನ್ನ ಮೇಲೆ ಬಿದ್ದು, ನಂದು ಮುಗಿತ್ಬಾ, ನನಗೆ ಅವಶ್ಯಕತೆ ಇಲ್ಲ, ಇದನ್ನು ನೀನು ತೊಗೊಂಬಿಡು ಅಂತ ಕೊಟ್ಟು ಬಿಟ್ಟ. ನಿನ್ನ ಸಾಲೆಲ್ಲ ಆಗ ತೀರೋದು. ಅವನು ನೀವು ಹೊಲಸ್ಕೊಂಡು ನಿನ್ನ ಸನ್ನಡತೆಯಿಂದ, ನಿನ್ನ ಸನ್ಮಾರ್ಗದಿಂದ ಇವನಿಗೆ ಅವಶ್ಯಕತೆ ಇದನ್ನು ನಾನು ಇವು ಕೊಟ್ಟು ಬಿಡಬೇಕನ್ನೋ ಭಾವ ಅವನೊಳಗೆ ಹುಟ್ಟಿ ಅವನು ಕೊಟ್ಟು ಬಿಟ್ಟ. ನಿನ್ನ ಸಾಲೆಲ್ಲ ತೀರಿ ಹೋಯ್ತು. ಆ ಕ್ಷಣದೊಳಗೆ ನಿನ್ನ ಸಾಲ ಮುಟ್ತಿ. ಎಷ್ಟು ಜನ್ಮ ತಿಳ್ತಿದ್ದೆ ಏನೋ ನೀನು ಅದನ್ನು ಮುಟ್ಸಾಕೆ, ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಿದ್ದೆ ಏನು. ಹಿಂಗೆ ಅನನ್ಯ ಭಕ್ತಿ ಭಾವದಿಂದ ಯಾರು ಶಿವ ಸತ್ಕರ್ಮಗಳನ್ನು ಮಾಡ್ತಾರ, ಸಚ್ಚಿಂತನೆಯಲ್ಲಿ ಹೋಗ್ತಾರ, ಸನ್ಮಾರ್ಗದಲ್ಲಿ ನಿಲ್ತಾರ, ಪುಣ್ಯದ ಬಲ ಒದಗಿ ಬರ್ತದೆ. ಆವಾಗ ಮೋಕ್ಷತ್ವ ಭಾವ ಜೋರಾಗತ್ತೆ. ಆವಾಗ ಆ ಅನುಭವ ಶುರು ಆಗ್ತದೆ. ಆ ಕ್ಷಣದಾಗ ಮುಕ್ತನಾಗಿರ್ಬೋದು. ಪಾಪದ ಫಲ ಜೋರು ಐತೆ, ಒಂದು ಪಾಪ ಸಂಗ್ರಹ ಭಾಳ ಐತಿ. ಆದರೆ ಈ ಕ್ಷಣದೊಳಗೆ ಅವನ ಭಕ್ತಿ ಭಾವ ಹುಟ್ಟೈತಿ, ಮೋಕ್ಷತ್ವ ಭಾವ ಹುಟ್ಟೈತಿ, ಸೇವಾ ಸತ್ಕ್ರಮಗಳಲ್ಲಿ ತೊಡಗ್ಯಾನ. ಹಿಂದಿನ ದಿನ ಪಾಪ ಇರ್ಬೋದು, ಈಗ ಒಳ್ಳೆ ದುಡುಕಿ ಮಾಡಕತ್ತಾನ, ಒಳ್ಳೆ ಸಂಘಕ್ಕೆ ಬಂದಾನ.
ಆವಾಗ ಜನ್ಮ ಜನ್ಮಾಂತರ ಬಂದಂಥ ಪಾಪ ಕರ್ಮದ ಫಲ ನಾಶ ಆಗುವುದು ಗುರುಕೃಪೆಯಿಂದ. ಅದಕ್ಕೆ ಇಲ್ಲಿ ಅದನ್ನು ತಿಳಿಸಲಾರ್ದು ಏನು ತಿಳ್ಸಕತ್ತಾರಪ್ಪ ಅಂದ್ರೆ, ಏನಾಗಲಿ ಗುರು ಮೊದಲು, ಶಿಷ್ಯ ಮೊದಲು, ವೇದ ಮೊದಲು, ಉಪನಿಷತ್ತು ಮೊದಲು, ಅದನ್ನು ಹೇಳಿದ ಮೊದಲು, ಇದು ಮೊದಲು, ಎಲ್ಲಕ್ಕಿಂತ ಮೊದಲು ಏನಪ್ಪ ಅಂದ್ರೆ ಆ ಸದ್ವಸ್ತು ಅನ್ನೋದು ಒಂದೈತಿ. ಆ ಪರಬ್ರಹ್ಮ, ಪರಮಾತ್ಮ, ಸದ್ವಸ್ತು ಅನ್ನುವಂಥದ್ದು ಸತ್ಯ, ಯಾವಾಗಲೂ ಇರುವಂಥದ್ದು. ಅದರ ಮೇಲೆ ಸಂಶಯ ಪಡಬಾರ. ಎಲ್ಲದಕ್ಕೂ ಆದಿ ಅದ, ಎಲ್ಲ ಕಾಲದ ಅಂತ್ಯಕ್ಕೂ ಇರೋದದ. ನಡುವು ತೂರಾಡತಕ್ಕಂಥ ಇವಕ್ಕೆ ಗುರು ಶಿಷ್ಯ, ಅಣ್ಣ ತಮ್ಮ, ಚಿಕ್ಕ ಪದಡಕ ಇವೆಲ್ಲ ಸಂಬಂಧಗಳು ಹುಟ್ಕೊಂಡು ಹೋಗ್ತವೆ. ಆದರೆ ಇಲ್ಲಿ ಮಹತ್ವ ಏನೈತಿ, ಆ ಸದ್ವಸ್ತು ಮಹತ್ವ. ಅದಕ್ಕೆ ಅಲ್ಲಿ ಶರಣಾಗಿ, ಸಂಪೂರ್ಣ ಶರಣಾಗೋದು. ಗುರು ಕೃಪೆಗೆ ಪಾತ್ರರಾಗೋದು ಅಂದ್ರೆ ಏನಪ್ಪ, ಗುರುವಿನ ಏನು ಹೇಳಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಸೂತ್ರ ಹೇಳ್ತಲ್ಲ, ಆ ಭಾವ ಅಂತಕ್ಕಂಥ ಮೂಡಬೇಕು. ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನ ಅಂತ ತಿಳಿದ ಬದಲಿಸ್ಬೇಕು, ನೆನಿಬೇಕು. ಭಾವದೊಳಗೆ ಒಂದು ಸ್ವಲ್ಪ ಸಂಶಯ ಹುಡ್ತಿ ಹೋಗಿಬಿಡ್ತದೆ. ಅಂಥ ಅನನ್ಯವಾದ ಭಕ್ತಿ ಭಾವ ಯಾವಾಗ ಹೋಗ್ತೈತಿ, ಅವಾಗ ಇವೆಲ್ಲ ಸರಳ ನಡೀತಾವ. ಜೀವನ ಯಾತ್ರೆನೂ ಸರಳ ನಡೀತೈತಿ, ಅಧ್ಯಾತ್ಮ ಚಿಂತೆನೂ ಭಾಳ ಸರಳ ನಡೀತೈತಿ. ಅದಕ್ಕೆ ಭಕ್ತಿಗೆ ಅಷ್ಟೊಂದು ಯಾಕೆ ಅಷ್ಟೊಂದು ಮಹತ್ವ ಐತೆ ಅಂದ್ರೆ, ಅದಿಲ್ಲದನ ಮೋಕ್ಷತ್ವ ಭಾವನ ಹುಟ್ಟೋದಿಲ್ಲ. ಮೋಕ್ಷತ್ವ ಭಾವ ಇರೋದನ್ನ ಜ್ಞಾನ ಘಟಿಸೋದೇ ಇಲ್ಲ. ಜ್ಞಾನ ಕಟ್ಟ ಕಡೆ ತುದಿದ್ದು, ಆದರೆ ಅದಕ್ಕೆ ಭೂಮಿಕೆ ಭಕ್ತಿ ಭಾವದಿಂದನೇ. ಸತ್ಪಾತ್ರ ಸದ್ಭಕ್ತಿ ಇಲ್ಲದಕ್ಕಂದ್ರೆ ಮೋಕ್ಷತ್ವ ಭಾವ ಬರೋದಿಲ್ಲ. ಆ ಮೋಕ್ಷತ್ವ ಭಾವಕ್ಕೆ ಒಳಗಾಗ್ತಿನ ಪೂರ್ವದಲ್ಲಿ ಜನ್ಮ ಜನ್ಮಾಂತರ ಹೀನ ಕೃತ್ಯಗಳ ನಡೆದಿದ್ರೂ ಸದೇಕ, ಹೀನ ಸಂಸ್ಕಾರಗಳ ಅಂತಃಕರಣದೊಳಗೆ ಉಳಿದಿದ್ರೂ ಸದೇಕ, ಒಮ್ಮೆ ಆ ಭಕ್ತಿ ಭಾವ ಅಂತಃಕರಣದಾಗ ಹುಟ್ಟಿಬಿಡ್ತೆ ಅಂದ್ರೆ ಅನನ್ಯವಾದ ಭಕ್ತಿ ಭಾವ, ಒಂದು ಸ್ವಲ್ಪ ಹೇಳ್ಕೊಳ್ಳೋಷ್ಟು ಸಂಶಯ ಇರೋದಂತ ಸದ್ಭಾವದಿಂದ ಅಲ್ಲಿ ಶರಣಾಗತನಾಗಿದ್ದಾದರೆ ಇವೆಲ್ಲ ಘಟಿಸ್ತಾವ. ನಾವು ಏನು ಸಂಶಯನ ಬೇಡಿದ ಒಳಗೆ. ಅದಕ್ಕೆ ಅಂತಹ ಸಂಶಯವನ್ನು ತಾಳಬಾರ್ದು ಅನ್ನೋದಕ್ಕೆ ಆದ ಮೊದಲು, ಈದ್ ಮೊದಲು, ಆದ ಕೊನೆಗೂ, ಈದ್ ಕೊನೆಗೂ, ಆದ ಅಂತಲೂ, ಈದಕ್ಕಂತ ಯಾವ್ದು ಮೂಲ ಯಾವ್ದು ಕೊನೆ ಅಂತ ಪ್ರಶ್ನೆ ಮಾಡ್ಕೋತ ಹಿಂಗೆ ಸಮಯ ಕಳೀತಾನೆ ಮನುಷ್ಯ. ಎಲ್ಲದಕ್ಕೂ ಮೂಲ ಒಂದೈತಿ. ನಿನ್ನಲ್ಲಿ ಏನು ಪ್ರಶ್ನೆಗಳಿರ್ತಾವಲ್ಲ ಅದಕ್ಕೂ ಮೂಲ ಅದ, ನಿನ್ನಲ್ಲಿ ಏನು ಉತ್ತರಗಳು ಸಿಗ್ತಾವಲ್ಲ ಅದಕ್ಕೂ ಮೂಲ ಅದ. ಎಲ್ಲದರ ಮೂಲ ಒಂದ, ಆ ಸದ್ವಸ್ತು ಒಂದ. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಹೇಳ್ತಾರೆ. ಈ ಜಗತ್ತಿನೊಳಗೆಲ್ಲ ತೋರ್ತತ್ತಲ್ಲ, ನೋಡ್ತತ್ತಲ್ಲ, ಏನು ಕಾಣ್ತತ್ತಲ್ಲ, ಇದು ಸತ್ಯ ಅನ್ನಿಸ್ತದೆ, ಇದು ಶಾಶ್ವತ ಅನಿಸ್ತದೆ, ಇದು ಕರೆ ಅನ್ನಿಸ್ತದೆ. ಯಾವ ಭಾವದಾಗಿದ್ದಾಗ, ಜಡ ಶರೀರ ಭಾವ ಇದ್ದಾಗ, ಜಗದ ಭಾವದಾಗಿದ್ದಾಗ. ಈ ಭಾವವನ್ನು ಮೀರಿ ನಿಂತು ನೋಡುವಂಥ ಆ ಹಂತಕ್ಕೆ ನಾವು ಬರಬೇಕಂದ್ರೆ ಈ ಮೊದಲೇ ಹಂತದಿಂದನೂ ಶುರು ಮಾಡೋದು, ಸೇವಾ ಸತ್ಕರ್ಮಗಳಿಂದ. ಆ ಹಂತಕ್ಕೆ ಬಂದು ನಿಂತ ಮೇಲೆ ಇವೆಲ್ಲ ಮಿಥ್ಯ ಅನ್ಸಕ್ಕೆ ಶುರು ಮಾಡ್ತಾವೆ. ಬ್ರಹ್ಮ ಸತ್ಯ ಜಗನ ಮಿಥ್ಯ ಹೇಳೋದು ಭಾಳ ಸರಳ. ಆ ಅನುಭವನ ಪಡ್ಕೋಬೇಕಲ್ಲ. ಈ ಜಗತ್ತು ಮಿಥ್ಯ ಅಂತ ತಿಳಿದ ಭಾವ ಅಂತಕ್ಕಂಥ ನಾವು ಹುಟ್ಟಬೇಕಲ್ಲ. ಅದು ಹುಟ್ಟಿದ್ರ ಕುರು ಏನಪ್ಪ ಅಂದರೆ, ಹುಟ್ಟೈತಿ ನಿನ್ನೊಳಗೆ ಜಗತ್ತು ಮಿಥ್ಯ ಅನ್ನೋ ಭಾವ ಅನ್ನೋ ಕುರು ಏನಪ್ಪ, ಗುರ್ತು ಏನಂದರೆ ವಿರತಿ ಭಾವ. ವಿಷಯಗಳಲ್ಲಿ ರತಿ ಭಾವ ನಾಶ ಆಗೋದು, ಬೇಕನ್ನೋ ಬಯಕೆ ಅಳದು ಹೋಗುವುದು, ಮತ್ತೊಂದು ಬಯಕೆ ಹುಟ್ಟಲಾರಂಗೆ ಒಮ್ಮೆ ಆ ವಿರತಿ ಭಾವ ಅಳದ ಈ ಜಗನ್ನ ಮಿಥ್ಯ ಅನ್ನುವಂಥ ಸತ್ಯದ ಅನುಭವ ಆಯ್ತಂದ್ರೆ ಈ ಎಲ್ಲ ಆಸೆಗಳು ತನ್ನಿಂದ ತಾನೇ ಅಳದು ಹೋಗ್ತಾವೆ. ಒಂದೊಂದು ಇಂದ್ರಿಯ ನಿಗ್ರಹ ಕಡೆ ನಿಂತಿಯಲ್ಲ, ಇದರ ಅವಶ್ಯಕತೆ ಇಲ್ಲ. ಏನಾಕತಿ, ಯೋಗ ಜಪ ತಪಾದಿಗಳು, ಯಜ್ಞಯಾಗಾದಿಗಳು ಇವನು ಮಾಡಬೇಕಾದ್ರೆ ಏನು ಮಾಡ್ತಾನೆ ಮನುಷ್ಯ, ಇಂದ್ರಿಯ ನಿಗ್ರಹಕ್ಕೆ ಹೋಗ್ತಾನೆ. ಮಾರ್ಗ ನೇರವಾಗಿನೂ ಹತ್ತೋದು, ಹಿಂಗೆ ಸುತ್ತಾಡಿಕೊಂಡು ಬರೋದು. ಸುತ್ತಾಡಿಕೊಂಡು ಇಂದ್ರಿಯ ನಿಗ್ರಹಕ್ಕೆ ನಿಲ್ತಾನೆ. ಇಂದ್ರಿಯ ನಿಗ್ರಹ ಮಾಡಿ ಮನಸ್ಸನ್ನು ಗೆಲ್ಲಬೇಕಂತ ಹೋಗ್ತಾನೆ. ಮನಸ್ಸನ್ನು ನಿಗ್ರಹ ಮಾಡೋದು, ಊಟ ಮಾಡೋಂಗಿಲ್ಲ ಅವ್ರು ಮಾಡೋಣ. ಹಠಯೋಗ ಅಂತ ಹೇಳ್ತಾರೆ. ಹಠಯೋಗದ ಭೂಮಿಕೆಗಳು ಬರೋದಿದೆ. ಹಠದಿಂದ ಸಾಕು ಹೋಗೋದು ಅಂದ್ರೆ ಮನಸ್ಸಿನೊಳಗೆ ಆಸೆ ಇರ್ತಾವೆ, ಅದನ್ನು ಅಧಿಮಿಣಿಲೋದು.
ಆಸೆ ನಾಶ ಆಗಿಲ್ಲ, ಅದನ್ನು ಅದಿಮಿನಿಲ್ಲ. ಅಂದ್ರೆ ನಾನು ಒಂದು ವಾರ ಏಕಾನ್ನ ಮಾಡ್ತೇನೆ, ಒಂದು ವಾರ ಒಂದು ಹೊತ್ತು ನೀರು ಕುಡಿದು ಅಷ್ಟರ ಮೇಲೆ ಇರ್ತೇನೆ. ಇವು ಇಂದ್ರಿಯಗಳ ನಿಗ್ರಹ. ಇದನ್ನು ಎದಕ್ಕೆ ಮಾಡಾಕತ್ತೇನೆ ಅನ್ನೋದು ಗೊತ್ತಿಲ್ಲ, ಗುರು ಹೇಳೋಣ ಮಾಡಾಕತ್ತೇನೆ. 9 ದಿನ 21 ದಿನ ಹಿಂಗೆ ಉಪವಾಸ ವ್ರತಗಳನ್ನು ಮಾಡೋದು, ಪೂಜೆ ಪುನಸ್ಕಾರ ಜಪ ತಪಾದಿಗಳನ್ನು ಮಾಡೋದು. ಈ ವ್ರತದ ಉದ್ದೇಶ ಏನಪ್ಪ ಅಂದ್ರೆ, ಯಾರು ಮಂದಮತಿ ಇರ್ತಾರಲ್ಲ, ಸಂಸ್ಕಾರ ಜನ್ಮ ಜನ್ಮಾಂತರ ಸಂಸ್ಕಾರ ಬಂದಾಗ ತಿಳಿದಿರ್ತೈತಿ. ಅದು ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳದಾಗ ಏನು ಹೇಳ್ಯಾರಲ್ಲ, ಅದು ಮಕ್ಕಳು ತಿಳಿದಿಲ್ಲ. ಆ ಜ್ಞಾನ ಪ್ರತಿಪಾದನಾ ಸ್ಥಳದಾಗ ತಿಳಿದೇ ತಂದವಂಗೆ ಅವ್ನು ಸರಳ ಅನಿಸ್ತೈತಿ, ಯಾಕೆ ತಿಳಿದಿಲ್ಲ ಅನ್ಬೋದು ಅವನು. ಆದ್ರೆ ಮಂದಮತಿಗೆ ಜಗದ ಭಾವದೊಳಗಿದ್ದಾಗ, ವಿಷಯಾದಿಗಳಲ್ಲಿ ಮೋಹ ತುಂಬಿ ತುಳುಕಿದಾಗ ಇದು ಒಳಗೆ ಹೋಗೋದಿಲ್ಲ. ಕೊಡ ದಬ್ಬಾಕಿ ನೀರು ಸುರಿದಂಗೆ ಹಾಕಿರ್ತೈತಿ. ಎಷ್ಟು ಸಲ ಶಾಸ್ತ್ರ ಕೇಳಿದ್ರು ಏನು ತಿಳಿಯೋದು, ಏನು ಒಳಗೆ ಹೋಗೋದು ಅಂತಕ್ಕಂಥ ಸ್ವಚ್ಛ ಆಗೋದು. ಅಂತಕ್ಕಂದ್ರೆ ಮತ್ತೆ ಆಸೆ ಹುಡ್ತಾವು, ವಿಷಯಾದಿಗಳ ಮೇಲೆ ಮೋಹ ಹುಡ್ತಾವು. ಇನ್ನು ಒಂದು ಇದ್ರೆ ಇನ್ನೂ ನಿಗ್ರಹ ಆಗಿಲ್ಲ, ಮನಸ್ಸು ನಿಗ್ರಹ ದೂರ ಇಳ್ತಿ. ಒಂದಿದ್ರೆ ಮೇಲೆ ನಿಗ್ರಹ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಒಂದಿದ್ರೆ ನಿಗ್ರಹ ಬಂದಿಲ್ಲ. ಜನ್ಮ ಜನ್ಮಾಂತರ ಹೇಳ್ಕೊತ ಬಂದೇನೆ ಅಂದರೂ ಒಂದು ಇಂದ್ರಿಯ ಮೇಲೆ ನಿಗ್ರಹ ಬಂದಿಲ್ಲ. ಯಾಕೆ ಬಂದಿಲ್ಲ? ಮನೋನಿಗ್ರಹ ಧೂಳಿಗಿತ್ತು. ಇಂದ್ರಿಯ ಮೇಲೆ ನಿಗ್ರಹ ಮಾಡೋಕ್ಕಾಗವಲ್ದು, ಬ್ಯಾಡ ಅಂದಿದ್ದು ಬಿಡೋಕ್ಕಾಗವಲ್ದು. ಯಾಕೆ ಬಂದಿಲ್ಲ? ಜ್ಞಾನ ಅಲ್ಲಿ ಘಟಿಸಿಲ್ಲ. ಇನ್ನು ಭೂಮಿಕೆ ತಯಾರಾಗಿಲ್ಲ. ನೀ ಕೊಡ ದಬ್ಬಾಗಿ ನೀರು ಸುರುಕೋತ ಹೊಂಟ್ಬಿಟ್ಟು ಹಂಗೆ. ಅದಕ್ಕೆ ಸೇವಾ ಸತ್ಕರ್ಮಗಳು ತೊಡಗು ಅನ್ನೋದು. ಭೂಮಿಕೆ ತಯಾರಾಗಬೇಕಲ್ಲ. ಭೂಮಿಕೆ ತಯಾರಾದ ಮೇಲೆ ಪಾತ್ರೆ ಹಿಂಗೆ ಹಳ್ಳಿಟ್ಟ ಮೇಲೆ ಒಂದೊಂದು ಹನಿ ಬೀಳ್ಬೇಕಾರೆ ಅದು ಜನ್ಮ ಇರಲಿ, ಒಂದೊಂದು ಶಬ್ದ ಒಳಗೆ ಹೋಗಲಿ, ಅದರ ಅರ್ಥಾನುಸಂಧಾನ ಮಾಡ್ಕೊಂತ ಅದು ತಿಳಿಯಾಕ ಶುರು ಆಗ್ತೈತಿ. ಒಂದು ದಿನ ಘಟಿಸ್ತದೆ, ಒಂದು ದಿನ ಪೂರ್ಣ ತುಂಬೋದು. ಪೂರ್ಣ ಆದಮೇಲೆ ಮತ್ತೊಂದೇನು ಇಲ್ಲ, ಮತ್ತೊಂದೇನು ತುಂಬಕ್ಕೆ ಅವಕಾಶ ಇಲ್ಲ. ಅಲ್ಲಿ ಪೂರ್ಣ ಆತ್ಮನ ಆತ್ಮ. ಅನಾತ್ಮ ವಸ್ತುಗಳಿಗೆ ಯಾವ ಚಿಂತನೆ ಇಲ್ಲ, ಯಾವ ಅವಕಾಶನೇ ಇಲ್ಲ. ಅಲ್ಲಿ ಜ್ಞಾನ ಒಂದ, ಮತ್ತೊಂದೇನಿಲ್ಲ. ಅಲ್ಲಿ ಆಸೆ ಆಕಾಂಕ್ಷೆ ಬಯಕೆಗಳಿಗೆ ಅವಕಾಶನೇ ಇಲ್ಲ, ಪಡಿಬೇಕನ್ನೋ ಆಸೆನೇ. ಆದ್ರೆ ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ಜೋರು ಇಲ್ದವಾಗ ಕೊಡ ದಬ್ಬೆ ಹಾಕಿದಂಗೆ ಆಗಿರ್ತದೆ. ಹಳ್ಳಿ ಸಿಡಬೇಕಲ್ಲ. ಏನೋ ಧಾರಾಕಾರವಾಗಿ ನೀರು ಸಿಡಕತ್ತೆ. ಗುರು ಉಪದೇಶ ಮಾಡಾಕತ್ತಾನ, ತತ್ವ ಚಿಂತನೆ ನಡೆದತ್ತಿ, ಸತ್ಸಂಗದೊಳಗೆ ಅದಿ, ಹಾತ್ರೆ ದಬ್ಬ ಹಾಕೈತಿ. ಅಂತಃಕರಣದಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮೋಹ ಮದ ಮಂತ್ರಾದಿಗಳು ಹಂಗೆ ಉಳಿದಿರ್ತಾವೆ. ಮತ್ತು ಅದನ್ನು ಎದಕ್ಕೆ ಅಧ್ಯಾತ್ಮವನ್ನು ಎದಕ್ಕೆ ಬಳಸ್ಕೊತಾನ? ಮತ್ತೆ ವಿಷಯಕ್ಕಾಗಿ ಬಳಸ್ಕೊತಾನ. ಅನುಕೂಲ ಪ್ರತಿಕೂಲ ನೋಡ್ತಾನೆ ಅದರಾಗ. ಅದಕ್ಕೆ ಮನುಷ್ಯನಿಗೆ ಒಂದು ಇಂದ್ರಿಯ ಬೇರೆ ನಿಗ್ರಹ ಬರಲಿಲ್ಲ ಅಂದರೆ ಅವನು ಜ್ಞಾನಕ್ಕೆ ಅರ್ಹನಾಗೇ ಇಲ್ಲ ಅಂತ. ಜ್ಞಾನ ಮಾತಿನ ಜ್ಞಾನ ಆಗಿಬಿಡುತ್ತಂತ ಅರ್ಥ. ಅದಕ್ಕೆ ಅಲ್ಲಿ ಮುಂದೆ ಬದಲಾವಣೆ ಆಗಲೇಬೇಕು. ಅದಕ್ಕೆ ಸೇವಾ ಸತ್ಕರ್ಮಗಳಲ್ಲಿ ತೊಡಗು. ನೀನು ಅನನ್ಯ ಭಕ್ತಿಭಾವಕ್ಕೆ ಪೂರ್ವದಲ್ಲಿ ಸೇವಾ ಸತ್ಕರ್ಮಗಳಲ್ಲಿ ತೊಡಗಿ 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 ಅನನ್ಯವಾದ, ಏನು ಹೇಳಿದ್ರಲ್ಲ ಅವರು, ಆ ಸದ್ವಸ್ತು ಮತ್ತೊಂದು ಯಾವುದಿಲ್ಲ ಅನ್ನೋ ಭಾವ. ಅಂಥ ಭಾವ ನಮಗೆ ಅದ ಪೂರ್ವದಲ್ಲಿ ಅದ, ಕೊನೆಗೂ ಅದ ಪರಮಾತ್ಮ ಒಬ್ಬನ. ಅವನ ನಡೆಸ್ಯಾನ, ಅವನ ಹುಟ್ಸ್ಯಾನ, ಅವನ ಬೆಳೆಸ್ಯಾನ, ಅವನ ಕೊಲ್ತಾನ, ಅವನ ಕಡಿಕೆ. ಅವನಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರಲ್ಲ. ಸೃಷ್ಟಿಕರ್ತನ ಅವನ, ಲಯಕರ್ತನ ಅವನ, ಕಾಪಾಡೋವನ ಅವನ, ಮೂರು ಅವನ ಸದ್ವಸ್ತು. ಅದು ಒಂದೇ ಐತಿ, ಮೂರಿಲ್ಲ. 3 ಪಾತ್ರಗಳಾಗ್ಯಾವ ಅಷ್ಟೇ. ಹಂಗೆ ಆ ಸದ್ವಸ್ತು ಒಂದೇ ಐತಿ ಅಂತ ತಿಳಿದ ಮೇಲೆ ಈ ಮೋಹ ಅನ್ನೋ ತನತಾನ ಆಗಿದೆ. ಜ್ಞಾನ ಪ್ರತಿಪಾದನಾ ಸ್ಥಳದಾಗ ಹೇಳ್ತಾರೆ, ಜ್ಞಾನದ ಘಟ್ಟಕ್ಕೆ ಬಂದ ಮೇಲೆ ಒಂದೊಂದು ಇಂದ್ರಿಯ ನಿಗ್ರಹ ಅವಶ್ಯಕತೆ ಉಳಿದಿಲ್ಲ. ಆವಾಗ ಮನಸ್ಸು ಶೂನ್ಯ ಆಗಿಬಿಡುತ್ತೆ. ಇಚ್ಛೆ ಆಸೆ ಬಯಕೆಗಳು ಅಳದು ಹೋಗಿಬಿಟ್ಟ ಮೇಲೆ ಯಾವ ಇಂದ್ರಿಯ ಕೆಲಸ ಅಲ್ಲಿ? ಒಂದು ಇಚ್ಛೆ ಒಂದು ಆಸೆ ಬಯಕೆ ಒಳಗೆ ಹುಟ್ಟಿದೆ ಅಂದರೆ ಅದ್ರ ಬೆನ್ನತ್ತಿ ಹೋಗ್ತಾನೆ ಮನುಷ್ಯ. ಆ ಆಸೆ ಬಯಕೆ ಹುಟ್ಟಕ್ಕೆ ಮೂಲ ಕಾರಣ ಸುಖ ಹೊರಗಡೆ ಐತಿ ಅನ್ನುವಂಥ ಭಾವ. ಒಮ್ಮೆ ಈ ಆನಂದದ ಅನುಭೂತಿ ಆದಮೇಲೆ ಆ ಕಡೆ ಹೊಳೆ ಮನಸ್ಸು ಹೋಗೋದಿಲ್ಲ. ಆ ಅನುಭೂತಿ ಯಾವಾಗ ಆಕೈತೆ ಅಂದರೆ ಅಂತಃಕರಣ ಸ್ವಚ್ಛ ಇದ್ದಾಗ, ಅನನ್ಯವಾದ ಭಕ್ತಿ ಭಾವ ತುಂಬಿದಾಗ
ಶ್ರದ್ಧಾದಿಂದ, ಅಚಲವಾದ ನಂಬಿಕೆಯಿಂದ, ವಿಶ್ವಾಸದಿಂದ ಪುನಃ ಪುನಃ ಆ ಚಿಂತನೆಯಲ್ಲಿ ಮುಳುಗಿ, ಅದರಲ್ಲಿ ಏಕೋಭಾವದಿಂದ ಸತತ ಆ ಚಿಂತನೆಯಲ್ಲಿ ಮುಳುಗಿ ಹಂಗೆ ಆಚರಣೆ ತೊಗೊಂಬರ್ಕೋತ ಹೋದೆ ಅಂದ್ರೆ ಆವಾಗ ಮಾತ್ರ ಇದು ಘಟಿಸ್ತದೆ. ಅದಕ್ಕೆ ಜ್ಞಾನ ಇಲ್ಲದ ಮುಕ್ತಿ ಇಲ್ಲ, ಆದರೆ ಭಕ್ತಿ ಇಲ್ಲದ ಜ್ಞಾನ ಒಳಗೆ ಹೋಗೋದು. ಶ್ರದ್ಧಾವಾನ್ ಲಭತೆ ಜ್ಞಾನ. ಜ್ಞಾನ ಇಲ್ಲ ಮುಕ್ತಿ ಇಲ್ಲ, ಆದರೆ ಭಕ್ತಿ ಇಲ್ಲದ ಜ್ಞಾನ ಘಟಿಸೋದಿಲ್ಲ. ಅದಕ್ಕೆ ಇದರೊಳಗೆ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತಿಲ್ಲ, ಒಂದಿಲ್ಲ ಮತ್ತೊಂದು ಇಲ್ಲೇ ಇಲ್ಲ. ಯಾರು ಶ್ರದ್ಧಾವಾನ್ ಇರ್ತಾರ ಅವನಿಗೆ ಮಾತ್ರ ಜ್ಞಾನ ಘಟಿಸ್ತದೆ. ಯಾವುದು ಶ್ರದ್ಧಾ? ಸದ್ವಸ್ತುವಿನ ಮೇಲೆ ಶ್ರದ್ಧಾ, ಆ ಪರಬ್ರಹ್ಮನ ಮೇಲೆ ಶ್ರದ್ಧಾ, ಮತ್ತೊಂದು ಏನಿಲ್ಲ ಇಲ್ಲ. ಅಂಥ ಒಂದು ಶ್ರದ್ಧಾ ನಮ್ಮಲ್ಲಿ ಹುಟ್ಟಿದ್ದಾದರೆ ಈ ಜೀವನ ಸಾರ್ಥಕ. ಆ ಶ್ರದ್ಧಾ ನಮ್ಮಲ್ಲಿ ಇರಲಿಲ್ಲ ಅಂದರೆ ಎಷ್ಟು ಜನ್ಮ ಸಂಘದೊಳಗೆ ಹೋದ್ರು ಸೇವಾ ಸತ್ಕರ್ಮಗಳು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಕಾಯ ವಾಚ ಮನಸ್ಸ ಶರಣಾಗತ ಭಾವ ಬರೋದಿಲ್ಲ. ಆವಾಗ ಈ ಜ್ಞಾನ, ಬಹಿರಂಗದ ಜ್ಞಾನ ಹೆಂಗದಾವಲ್ಲ, ವಿಷಯದ ಮೇಲೆ ಜ್ಞಾನ ಹಂಗೆ ಇರುವಂಥ ಜ್ಞಾನ ಆಗಿದೆ. ಹೊರಗಿಟ್ಟು ಸಿಂಗಾರ ಮಾಡಿದ್ರಿ, ಒಳಗೆ ಸ್ವಚ್ಛ ಇರಬೇಕಲ್ಲ. ಒಳಗೆ ಸ್ವಚ್ಛ ಮಾಡಬೇಕಂದ್ರೆ ಈ ಸೇವಾ ಸತ್ಕರ್ಮಗಳಿಂದ ಶುರು ಆಗುತ್ತೆ. ಯಾಕಂದ್ರೆ ಇವೆಲ್ಲ ಏನದಾವು ಸೂಕ್ಷ್ಮದಾವು. ನಾವು ರಾಗದ್ವೇಷಾದಿಗಳು, ಅಹಂಕಾರ ಮಮಕಾರಗಳು ಇವೆಲ್ಲ ಅತ್ಯಂತ ಸೂಕ್ಷ್ಮದಾವು. ಸೂಕ್ಷ್ಮ ಇದ್ದರೂ ಸದ್ಯಕ್ಕೆ ಇವನ್ನ ಪಡಿಬೇಕು ಅನ್ನುವಂಥ ಇದರಿಂದ ಮುಕ್ತನಾಗಬೇಕು ಅನ್ನೋ ಇಚ್ಛೆ ನಮ್ಮಲ್ಲಿ ಒಳಗೆ ಘಟಿಸ್ಬೇಕಾಯ್ತಂದ್ರೆ ಬಹಿರಂಗದ ಆಚರಣೆಯಿಂದ ನಾವು ಅಂತರಂಗದಲ್ಲಿ ಸ್ವಚ್ಛ ಆಗೋದು ಅಷ್ಟು ಸ್ಥಳ ಸ್ವಚ್ಛ ಆಗೋದಲ್ಲ. ಆ ವಿವೇಕ ನಮ್ಮಲ್ಲಿ ಜಾಗರ ಆಗಿತ್ತಂದ್ರೆ ಅದು ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬರ್ತೀನಿ. ಆ ವಿವೇಕದಲ್ಲಿ ನಿನ್ನ ಜಾಗರ ಆಗಿಲ್ಲ ಅಂದರೆ ನೀನು ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಜ್ಞಾನವನ್ನು ನೀವು ಹೊಂದಬೇಕಾಗಿದ್ರೆ ಅನನ್ಯವಾದ ಭಕ್ತಿ ಭಾವ ನಮ್ಮೊಳಗೆ ಹುಟ್ಟಬೇಕು, ನಮ್ಮೊಳಗೆ ಬೇಕೇ ಬೇಕು. ನಮ್ಮಲ್ಲಿದ್ದಂಥ ಭಕ್ತಿ ಭಾವ ಮುಕ್ತಿ ಇಚ್ಛೆಯಿಂದ ಐತೋ ಇಲ್ಲೋ ಅಂತ ಪ್ರಶ್ನೆ ಮಾಡ್ಕೋಬೇಕು. ಒಂದೇ ನಿಜವಾದ ಭಕ್ತಿ ಯಾವುದಂದ್ರೆ ಅಲ್ಲಿ ಈ ಜಗದ ಏನು ಬರ್ತಾವಲ್ಲ ಏರುಪೇರುಗಳು, ಇದಕ್ಕೆ ಅಂಜಿ ಅಳಿಕಿ ಇದರಿಂದ ಹೆಂಗೆ ಬಿಡುಗಡೆ ಆಗ್ಬೇಕು ಅನ್ನೋ ಭಾವ ಒಳಗೆ ಇರಬೇಕು. ಇದನ್ನು ಸರಿಪಡಿಸ್ತೇನಂತಲ್ಲ, ಇದನ್ನು ಸರಿಪಡಿಸಿ ನಾವು ಸುಖಿ ಯಾಕೆ ಅಂದ್ರೆ ಸಾಧ್ಯ ಇಲ್ಲ. ಭಕ್ತಿ ಅನೇಕ ಪ್ರಕಾರದ ಭಕ್ತಿಗಳನ್ನು ನಾವು ಕಾಣ್ತೇವೆ. ಭಕ್ತಿ ಎದಕ್ಕೆ ಹುಟ್ಟತ್ವ? ನಾವು ವಿಷಯಾದಿಗಳ ಸಿಗದ ಇದ್ದಾಗ, ಈ ಶರೀರಕ್ಕೆ ತೊಂದರೆ ಬಂದಾಗ, ಜಗದೊಳಗೆ ಏನು ಪಡಿಬೇಕನ್ನೋ ಆಸೆ ಹುಟ್ಟಿದಾಗ ಈ ಭಕ್ತಿ ಆ ವಿಷಯಾದಿಗಳನ್ನು ತೋರಿಸ್ಕೊಡ್ಬೋದು, ಅಥವಾ ನಿನಗೆ ಸಿರಿ ಸಂಪತ್ತು ತಂದು ಕೊಡ್ಬೋದು, ಆಯುಷ್ಯಕ್ಕೂ ತಂದು ಕೊಡ್ಬೋದು, ಆರೋಗ್ಯ ತಂದು ಕೊಡ್ಬೋದು, ಮುಕ್ತಿ ಘಟಿಸೋದಿಲ್ಲ ಅವ್ರಿಗೆ. ಅಂದರೆ ಅರ್ಥಾತ್ ಏನಪ್ಪ ಅಂದ್ರೆ ಯಾವ ಭಕ್ತಿಗೆ ಮೂಲ ಆಧಾರ ಮುಮುಕ್ಷುತ್ವ ಭಾವನೆ ಇರ್ತದೋ ಅದು ನಿಜವಾದ ಭಕ್ತಿ. ಮತ್ತೊಂದು ಏನಾದ್ರು ಪಡಿಬೇಕು ಅನ್ನುವಂಥ ಭಕ್ತಿ ಅದು ನಿಜವಾದ ಭಕ್ತಿ ಆಗಿ ಉಳಿದಿಲ್ಲ. ಅದಕ್ಕೆ ಅಲ್ಲಿ ಮೂಲ ಉದ್ದೇಶ ಏನಾಗಿರಬೇಕು? ಮೋಕ್ಷತ್ವ ಭಾವ ಅಂತ ಅಂದಾಗ ಆ ಮೋಕ್ಷತ್ವ ಭಾವ ಹುಟ್ಟಿದಾಗ ಎಲ್ಲ ಪ್ರಶ್ನೆಗಳನ್ನ ಕೇಳ್ಕೊಂತ ಹೋಗ್ಯಾರ ನೋಡಿದ್ರೆ, ಯಾವುದು ಮೊದಲು ಯಾವುದು ಕೊನೆ, ಯಾವುದು ಮೊದಲು ಯಾವುದು ಕೊನೆ, ಯಾವುದು ಪೂರ್ವ ಯಾವುದು ಉತ್ತರ, ಯಾವ್ದು ಪ್ರಶ್ನೆ ಯಾವ್ದು ಉತ್ತರ ಅಂತ ಹೇಳ್ಕೊಂತ ಹೋಗ್ಯಾರ. ಆದರೆ ಎಲ್ಲದಕ್ಕೂ ಆಧಾರ ಒಂದ ಅಂತ ಹೇಳ್ತಾರೆ ಕಡೆ. ಅದನ್ನು ನೀ ನಂಬ ಮುಂದೆ. ಈ ಸದ್ವಸ್ತು ನಂಬಲಾರ್ದ ಹಿಂಗೆ ಹೋದೆ ಅಂದ್ರೆ ಇದು ತರ್ಕಶಾಸ್ತ್ರ ಆಗಿರ್ತದೆ. ಆತ್ಮಜ್ಞಾನವನ್ನು ಸದ್ವಸ್ತುನ ಅನುಭವನ ಮಾಡ್ಕೊಳ್ಬೇಕಾದ್ರೆ ತರ್ಕಶಾಸ್ತ್ರ ಸಹಾಯಕ ಆಗಬೇಕು. ಆ ತರ್ಕನ ಮೂಲ ಉದ್ದೇಶ ಆಗಿರಬಾರ್ದು. ಮನುಷ್ಯನ ವಿವೇಕದ ಚಿಂತನೆ, ವಿವೇಕದಿಂದ ಕೂಡಿದಂಥ ಚಿಂತನೆ ಏನೈತಿಲ್ಲ ಅದು ಅತಿ ಆದಾಗ ಅಹಂಕಾರ ಬೆಳೀತೈತಿ. ಅಹಂಕಾರ ಬೆಳೆದಾಗ ತರ್ಕಣ ಪ್ರಧಾನ ಆಗಿಬಿಡ್ತೈತಿ.
ಅಲ್ಲಿ ಶರಣಾರ್ಥ ಭಾವ ಬರೋದಿಲ್ಲ. ಅದಕ್ಕೆ ಆ ಜ್ಞಾನ ಘಟಿಸ್ಬೇಕಂದ್ರೂ ಅಲ್ಲಿ ಭಕ್ತಿ ಭಾವ ಇರಲಿಲ್ಲ ಅಂದರೆ ಹಿಂಗೆ ದಾರಿ ತಪ್ಪಿಸ್ಬಿಡ್ಬೇಕು. ಉದ್ದೇಶ ಮೋಕ್ಷತ್ವ ಭಾವ ಇದ್ದಾಗ ದಾರಿ ತಪ್ಪುವುದಿಲ್ಲ. ಅದಕ್ಕೆ ನಮ್ಮ ಉದ್ದೇಶ, ಜೀವನದ ಮುಖ್ಯ ಉದ್ದೇಶ ಏನಾಗಬೇಕು? ಮೋಕ್ಷತ್ವ ಭಾವನ. ಅದನ್ನು ಹೆಂಗೆ ಹುಟ್ಟಿಸ್ಕೊಳ್ಳೋದು ನಮ್ಮಲ್ಲಿ? ಇದನ್ನು ಪುನಃ 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 ಈ ಸಂಸಾರಿಕ ಜೀವನವನ್ನು, ಈ ಜಗತ್ತನ್ನು ಪುನಃ ಪುನಃ ವಿವೇಕದಿಂದ ನೋಡಿದಾಗ ಇದರೊಳಗೆ ಏನಿಲ್ಲ ಅಂತ ಸತ್ಯದ ಅನುಭವ, ಅವಾಗ ಮೋಕ್ಷತ್ವ ಭಾವ ಹುಡ್ತದೆ. ಅದಕ್ಕೆ ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಸಾವಿರಾರು ಲಕ್ಷಾನು ಕೋಟಿ ಗಂಟೆ ಜನ್ಮದ ಸಂಸ್ಕಾರ ಬಲದಿಂದ ಮೋಕ್ಷತ್ವ ಭಾವ ಹುಡ್ತದೆ. ಮೋಕ್ಷತ್ವ ಭಾವ ಹುಟ್ಟಾಕ ಇಟ್ಟು ಜನ ಮಾಡಿದ್ರೆ ಮುಕ್ತರಾಗ್ಬೋದು. ಅದಕ್ಕೆ ನಮ್ಮ ಅನನ್ಯವಾದ ಭಕ್ತಿ ಭಾವದಿಂದ ಪಾಪ ದೋಷಗಳನ್ನು ಕಳ್ಕೊಳ್ಳೋದು ಮೊದಲು. ಸಂಪೂರ್ಣ ಶರಣಾರ್ಥಿ ಭಾವದಿಂದ ಪಾಪ ದೋಷಗಳನ್ನು ಕಳ್ಕೊಂಡು ಹಂಗಂತ ಹೊರಗೆ ಏನು ಮಾಡ್ಬೇಕಾಗಿಲ್ಲ. ಹಂಗಂತ ಹೊರಗೆ ಏನಾರು ಮಾಡ್ಕೊಂಡು ಬರ್ಬೇಕಂತಿಲ್ಲ. ಅನನ್ಯವಾದ ಭಕ್ತಿ ಭಾವನ ಒಳಗೆ ಬೆಳಗಿಸ್ಕೊಂತ ಹೋಗುತ್ತೆ. ಇದರೊಳಗೆ ಜಗತ್ತಿನೊಳಗೆ ಏನಿಲ್ಲ, ಮೂಲ ವಸ್ತು ಆ ಸದ್ವಸ್ತು ಒಂದೈತೆ ಅಂತೇಳಿ ಅದ್ರ ಕಡೆ ಪ್ರೀತಿ ಬೆಳೆಸ್ಕೊಂತ ಹೋಗೋದು. ಈ ಶರೀರ ಮೇಲೆ, ಜಗತ್ತಿನ ಮೇಲೆ, ಸಂಸಾರದ ಮೇಲೆ ಇದೇನೈತಲ್ಲ ಇದು ಮಿಥ್ಯ ಐತಿ, ಇದು ವಿಷಮ ಐತೆ ಅಂತ ಚಿಂತನೆ ಮಾಡ್ಕೊಂತ ಹೋಗೋದು. ನಾವು ಚಿಂತನೆ ಮಾಡ್ತೇವೆ ಅಂದರೂ ಅದು ದೋಷದಿಂದ ಮಾಡ್ತೇವೆ, ಮೋಕ್ಷತ್ವ ಭಾವದಿಂದ ಮಾಡ್ತೇವೆ. ಮುಕ್ತನಾಗಬೇಕು ಇಚ್ಛೆಯಿಂದ ಮಾಡೋದಲ್ಲ. ನಾವು ಕೇಳಬೇಕಂತ ಕೇಳ್ತೇವೆ, ಹೇಳಬೇಕಂತ ಹೇಳ್ತೇವೆ. ಮುಕ್ತನಾಗಬೇಕು ಇಚ್ಛಾದಿಂದ, ಉತ್ಕಟವಾದ ಇಚ್ಛೆಯಿಂದ ಮಾಡಿದರೆ ಫಲ ಬೇಗನೆ ಸಿಗ್ತದೆ. ಹೆಂಗೆ ಸುಮ್ಮನೆ ಕೇಳಿದ್ರೆ ಫಲ ಸಿಗುವುದಿಲ್ಲ ಅಂತಲ್ಲ, ಬಹಳ ಕಡಿಮೆ ಸಿಗುತ್ತೆ ಫಲ. ಯಾವಾಗೋ ಒಮ್ಮೆ ಬಂದ ಅಡ್ಡ ನಿಲ್ಲತದೆ, ಇದಿಲ್ಲ ಅಂತಲ್ಲ. ಸಂಸಾರದ ತಾಪತ್ರಯಗಳು ಬಂದಾಗ ನೀ ಶ್ರವಣ ಮಾಡಿರ್ತಿಯಲ್ಲ, ಇದ್ರ ಫಲ ಸಿಗ್ತೈತಿ. ಯಾಕಂದ್ರೆ ನೀನು ಮೋಕ್ಷತ್ವವನ್ನು ಭಾವದಿಂದ ಮಾಡಿದಾಗ 100ಕ್ಕೆ 100 ಒಳಗೆ ಹೋಗಿತ್ತು, 100ಕ್ಕೆ 100 ಒಳಗೆ ಹೋಗಿರ್ತದೆ. ನೀನು ವಿಷಯಾದಿಗಳ ಮೇಲೆ ಮೋಹದಿಂದ ಮಾಡಿದಾಗ ಒಂದು ಹೋಗಿರ್ತೈತಿ, 99 ಹೊರಗೆ ಹೋಗಿರ್ತದೆ. ಅದು ಒಂದ್ರ ಫಲ ನೀನು ಸಿಗ್ತದೆ. ಆದರೆ 100ಕ್ಕೆ 100 ನೀನು ಫಲನ ಸಿಗಬೇಕಾಯ್ತಂದ್ರೆ ಅನನ್ಯವಾದ ಭಕ್ತಿ ಭಾವ, ಮೋಕ್ಷತ್ವ ಭಾವದಿಂದನೂ ಮಾಡು. ಅದಕ್ಕೆ ನಿತ್ಯ ಒಂದೇದ ಚಿಂತನೆ ಏನು ಮಾಡೋದು? ಈ ಮನುಷ್ಯ ಜನ್ಮ ಬಂದತ್ತ ಮೇಲೆ ಮುಕ್ತನಾಗೇ ತೀರಬೇಕು. ಇಚ್ಛಾ ಇದೆ ನನಗೆ, ದಿನಾಲು ಮಾಡೋಕ್ಕಾಗಿದೆ ಪ್ರತಿನಿತ್ಯ. ಈ ಮನುಷ್ಯ ಜನ್ಮ ಬಂದತ್ತಂದಮೇಲೆ ಇಷ್ಟಕ್ಕೆ ಬಿಡುವಂಗಿಲ್ಲ ಇದನ್ನು. ಈ ಸಂಸಾರದ ತಾಪತ್ರಯಗಳಿಗೂ ತೊಂದರೆಗಳು ಬರೋದು ಹೋಗೋದು, ನಾ ಮುಕ್ತನಾಗೇ ತೀರ್ತೇನೆ ಈ ಜನ್ಮದಾಗ. ಸದ್ಗುರುವಿನ ಸಂಘವನ್ನು ಬಿಟ್ಟು ಸರಿಯೋದಿಲ್ಲ. ಅದನ್ನು ಚಿಂತನೆ ಮಾಡ್ಕೊಂತ ಆ ಸಂಘದ ಸೇವಾ ಸತ್ಕರ್ಮಗಳನ್ನ ಮಾಡ್ಕೊಂಡು ಮುಕ್ತ ಆಗೇ ತೀರ್ತೇನೆ. ಬರಲಿ, ಎಷ್ಟು ತೊಂದರೆ ಬರ್ತಾವೆ ಬರಲಿ, ಎಷ್ಟು ಅನಾನುಕೂಲ ಆಗ್ತಾವೆ ಆಗಲಿ. ಶರೀರಕ್ಕೆ ಬರ್ತಾವೆ, ಸುತ್ತಮುತ್ತ ಪರಿಸರಗಳು ಬರ್ತಾವೆ, ಎಲ್ಲ ಬರೋದನ್ನು ಸಹಿಸಿಕೊಂಡು ಗುರಿ ಒಂದ ಏನಪ್ಪ, ಲಕ್ಷ್ಯ ಒಂದ ಏನು? ಮುಕ್ತನಾಗಬೇಕು. ಈ ಇಚ್ಛಾನ ಪುನಃ 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 ಪ್ರಕಟ ಮಾಡ್ಕೊಂತ ಹೋಗು. ಇದು ಗಟ್ಟಿಯಾಗಿ ನಿಧಾನವಾಗಿ ಅದರ ಮೇಲಿಂದ ಸರಸಾಗಿ ಶುರು ಆಗ್ತದೆ. ಹೆಚ್ಚಿನ ಸಮಯದ ಕೊಡಕ್ಕೆ ಶುರು ಮಾಡ್ತಾನೆ ಮನುಷ್ಯ. ಸಮಯ ಸಾಕಷ್ಟು ಐತಿ ಮನುಷ್ಯನಿಗೆ. ಭಾಳದ ಚಿಂತೆ ಮಾಡೋಕ್ಕೆ ಸಮಯ ಇರ್ತೈತಿ, ಭಾಳದ ವ್ಯವಹಾರದ ಚಿಂತೆ ಮಾಡೋಕ್ಕೆ ಸಮಯ ಇರ್ತೈತಿ. ಇದಕ್ಕೆ ಯಾಕೆ ಸಮಯ ಇಲ್ಲ? ಕುಂತಾಗಿ ನಿಂತಾಗಿ ಇದನ್ನು ಮಾಡ್ಬೋದಲ್ಲ. ಭಾಳದ ಲೆಕ್ಕಾಗ ಗೆಣಕಿ ಎಷ್ಟು ಹಾಕ್ತೀಯಲ್ಲ, ಅಷ್ಟು ಇದ್ರ ಬಗ್ಗೆ ಚಿಂತನೆ ಮಾಡಿದರೆ ಈ ಜನ್ಮದಾಗ ಮುಕ್ತನಾಗಿ ಬಿಡ್ತಿ. ಆದರೆ ಆ ವ್ಯಾಮೋಹದಿಂದ ಹೊರಬರೋಕ್ಕಾಗಲ್ಲ. ಸಂಸಾರದ ವ್ಯಾಮೋಹದಿಂದ ಹೊರಗೆ ಬರೋಕ್ಕಾಗೋದಕ್ಕೆ ಏನಾಕೈತಿ? ಪುನಃ 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 ಅದ ಚಿಂತನೆ ಅಂತಃಕರಣದಾಗ ಮೂಡ್ತಾವೆ. ಒಲವು ಅಲ್ಲೇ ಐತಿ. ಒಲವು ಮುಕ್ತನಾಗ್ಕೊಂಡು ಒಲವಿಲ್ಲ. ಒಲವು ಏನೈತಿ? ಸಂಸಾರ ಇದನ್ನು ಸರಿ ಮಾಡ್ಕೊಳೋದು, ಅಡೆತಡೆಗಳನ್ನು ಸರಿ ಮಾಡ್ಕೊಳೋದು, ಮತ್ತು ಸುಖಿ ಆಗೋದು, ಹಿಂಗೆ ವಿಚಾರ ಮಾಡ್ತಾನೆ. ಮೂಲ ಉದ್ದೇಶ ಸುಖದಿದ್ದರೂ ಹುಡುಕು ಸ್ಥಳ ತೆಗ್ತೈತೆ. ವಿಷಯಾದಿಗಳಲ್ಲಿ ಹುಡ್ತಾನೆ, ಸಂಸಾರದಲ್ಲಿ ಹುಡ್ತಾನೆ. ಇದು ಎಂದೂ ಒಂದು ದಿನ ಸಿಗುವಂಥದ್ದಲ್ಲ. ಅಲ್ಲ, ಇಂದು ಸಿಕ್ಕಿಲ್ಲ, ನಾಳೆ ಸಿಕ್ಕಿತ್ತು, ನಾಳೆ ಸಿಕ್ಕಿತ್ತು ಅಂತ ಪ್ರಯತ್ನ ಮಾಡೇ ಮಾಡ್ತಾನೆ. ಇದು ಎಂದೂ ಸಿಗುವುದಿಲ್ಲ ಅನ್ನುವಂಥ ತತ್ವವನ್ನು ಪುನಃ ಪುನಃ ನೆನಪು ಮಾಡ್ತಾನೆ. ಇದರೊಳಗೆ ಎಷ್ಟು ಹುಡುಕಿದ್ರೂ ಸಿಗುವುದಿಲ್ಲ. ಅದಕ್ಕೆ ಈ ಸಂಸಾರ ಅನ್ನೋದು ಮಿಥ್ಯೆ ಐತಿ ಅನ್ನೋದನ್ನು ಪುನಃ ಪುನಃ ನೆನಪು ಮಾಡ್ಕೊಂಡು ಹೋಗು.
ಎಲ್ಲ ಶ್ರುತಿ ಪುರಾಣ ವೇದ ಉಪನಿಷತ್ತುಗಳು ಎಲ್ಲ ಧರ್ಮಗ್ರಂಥಗಳು ಹೇಳ್ತಾರೆ, ಈ ಜಗತ್ತಿನ ಮೇಲೆ ಪ್ರೀತಿ ಇಟ್ಕೋಬೇಡ, ಈ ಶರೀರ ಮೇಲೆ ಪ್ರೀತಿ ಇಟ್ಕೋಬೇಡ, ಇದ್ರ ಮೇಲಿನ ಮೋಹ ಥರ ಅಲ್ಲ. ಯಾವುದೋ ಧರ್ಮಗ್ರಂಥ ತಗೋದು, ಹೊರಗಿನ ಆಕಾರ ರೂಪಗಳನ್ನು ನೋಡಿ ಮೋಹಕ್ಕೊಳಗಾಕ ಹೋಗ್ಬೇಡ. ಒಳಗಿರುವಂಥ ಸದ್ವಸ್ತುನ ನಮ್ಮ ಆ ಸದ್ವಸ್ತುಗೆ ಬೇರೆ ಬೇರೆ ಹೆಸರಿಟ್ಟು ಕರೆದ್ರು. ದೇವರು ಅಂದರು, ಮತ್ತೊಂದು ಧರ್ಮದಾಗ ಅಲ್ಲ ಅಂದರು, ಈಶ್ವರ ಅಂದರು, ಜೀಸಸ್ ಅಂದರು. ಯಾವ ಧರ್ಮಕ್ಕೆ ಹೋಗ್ರಿ ನೀವು ಅದಕ್ಕೊಂದು ಹೆಸರು ಬೇರೆ ಬೇರೆ ಇಟ್ಟರೆ ಅಷ್ಟೇ. ಆದರೆ ಎಲ್ಲರಲ್ಲಿ ಇರತಕ್ಕಂಥ ಸದ್ವಸ್ತು ಮಾತ್ರ ಒಂದೈತೆ. ಯಾವುದೇ ಜಾತ್ರೆ ಇರಲಿ, ಯಾವ ಧರ್ಮದಲ್ಲಿ ಇನ್ನೂ ಭೂಮಿ ಮೇಲೆ ಸಾವಿರಾರು ಮತಗಳು ಹುಟ್ಟಲಿ, ಯಾವ ಮತ ಹುಟ್ಟಿದ್ರೂ ಸದ್ಯಕ್ಕೆ ಆಧಾರ ಮಾತ್ರ ಅದು ಒಂದೇ ಇರ್ತದೆ. ಅದನ್ನು ಬದಲಿ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಭೂಮಿ ಮೇಲೆ ಎಷ್ಟೋ ಧರ್ಮಗಳು ಹುಟ್ಟಿದ್ವು, ಎಷ್ಟೋ ಧರ್ಮಗಳು ಅಡಗಿದ್ವು, ಮತ್ತೆ ಹುಟ್ತಾವೆ, ಮತ್ತೆ ಅಡಗ್ತಾವೆ. ಆದರೆ ಮೂಲ ವಸ್ತು ಅಂತ ಬುದ್ಧ, ಧರ್ಮ, ಜೈನ ಇವೆಲ್ಲ ಸಾಕಷ್ಟು ಧರ್ಮಗಳು ಹುಟ್ಕೊಂತ ಬಂದು ಆಧಾರ ಮಾತ್ರ ಒಂದೈತೆ. ಅದಕ್ಕೆ ಆಧಾರವನ್ನು ಮರಿಬೇಡ, ಅರಿವನ್ನು ಮರಿಬೇಡ. ಅರಿವಂದೇ ಅರಿವ ಪೂರ್ವ, ಅರಿವ ಅಂತ್ಯ. ಅರಿವಿನ ಆಧಾರ ಮೇಲೆ ತೋರಿತಕ್ಕಂಥ ಇವೆಲ್ಲ ಭಿನ್ನ ಭಿನ್ನ ಅನ್ನಿಸ್ತಾವೆ, ಬೇರೆ ಬೇರೆ ಅನ್ನಿಸ್ತಾವೆ. ಆ ಎಲ್ಲ ಧರ್ಮಗ್ರಂಥಗಳ ಸಾರವನ್ನು ನೋಡಿದಾಗ ಅರಿವಂತ ಆ ಪರಬ್ರಹ್ಮ ಒಬ್ಬನ, ಆ ಸದ್ವಸ್ತು ಒಂದ. ಅದನ್ನು ನೀ ತಿಳಿ, ಅದರ ಮೇಲೆ ನಿನ್ನ ನಿಷ್ಠೆ ಏನಿದೆ, ಇದರೊಳಗೆ ನಿಷ್ಠೆಯೊಳಗೆ ನಿನಗೆ ಕೊರತೆ ಬರಬಾರ್ದು. ಅದಕ್ಕೆ ಇದನ್ನು ಪಡಿಬೇಕು, ಇದನ್ನು ಹೊಂದಬೇಕಂತ ಅನೇಕ ಮಾರ್ಗಗಳನ್ನು ನೋಡಿಕೊಂಡ್ರು. ಅವನ ಧರ್ಮ ಅಂತ ಕರೋದು ಅಷ್ಟೆ. ಹೊಂದೋದು ಉದ್ದೇಶ ಒಂದೇ, ಎಲ್ಲರೂ ಹೊಂದಬೇಕಾಗಿದ್ದು ಒಂದೇ, ಪರಮಶಾಂತಿ. ಆ ಪರಮಶಾಂತಿಯನ್ನು ಹೊಂದಬೇಕು ಅನ್ನೋದ್ರೊಳಗೆ ಹಿಂಗೆ ಹೋಗಬೇಡ, ಹಿಂಗೆ ಆಯ್ಸೋವು, ಹಿಂಗೆ ಆಗಿಸೋವು, ಹಿಂಗೆ ಆಯ್ಸೋವು. ಕೆಲವೊಂದು ಕಟ್ಟುನಿಟ್ಟು ನಿಯಮಗಳನ್ನು ಹಾಕಿದರು. ಈ ಕಟ್ಟುನಿಟ್ಟು ನಿಯಮಗಳನ್ನು ಹಾಕಿದಾಗ ಬೇಲಿ ಹಾರಿ ಹೋಗಾರಿರ್ತಾರೆ. ದೊಡ್ಡ ಬೇಲಿ ಹಾಕಿದ್ರು ಬೇಲಿ ಹಾರಿ ಹೋಗಾರಿರ್ತಾರಿಲ್ಲ. ಹೋಗಬಾರ್ದು ಅನ್ನೋ ಜ್ಞಾನ ಇತ್ತಂದ್ರೆ ಬೇಲಿಗೆ ಅವಶ್ಯಕತೆ ಇಲ್ಲ. ಅದು ಅವ್ರಪ್ಪ ನಂದಲ್ಲ ಅನ್ನೋದು, ಹೋಗಬಾರ್ದಲ್ಲಿ ಅನ್ನೋ ಜ್ಞಾನ ಇತ್ತಂದ್ರೆ ಬೇಲಿ ಇದ್ರೇನೆ ಇದಕ್ಕೆ ಹೋಗೋದಿಲ್ಲ ಮನುಷ್ಯ. ಎಂಥ ಬೇಲಿ ಹಾಕಿದ್ರೆ ಅನ್ನೋದು ನಿನ್ನ ಉದ್ದೇಶನ ಅದನ್ನು ಪಡಿಬೇಕು ಅನ್ನೋದಿದ್ದಾಗ ಬೇಲಿ ಹಾರಿ ಹೋಗ್ತಾನೆ, ಹೌದಲ್ಲ. ಇಲ್ಲಿ ಅನೇಕ ಧರ್ಮಗಳು ಹುಟ್ಟಿದ್ದ ಇಷ್ಟರ ನಡುವೆ ಹುಟ್ಟ್ಯಾವ. ಒಂದು ಜ್ಞಾನವನ್ನು ಕೊಟ್ಕೊಂಡು ಹೋದ್ರೆ, ಒಂದು ನಿಯಮಗಳನ್ನು ಹಾಕ್ಕೊಂಡು ಹೋದ್ರು. ನಿಯಮಗಳ ಶ್ರೇಷ್ಠ ಅಂತ ನಿಯಮಕ್ಕಾಗಿ ಬಡದಾಡಕ್ಕೆ ಕೂತ್ರು. ಇವ್ರು ಹಾಕಿರಲಿಲ್ಲ, ಈ ನಿಯಮನ ಮಾಡ್ಕೊಂತ ಹೋದ್ರೆ ಮುಕ್ತಿ ಆಕೈತಿ, ಈ ನಿಯಮ ಮಾಡ್ಲಿಕ್ಕೆ ಮುಕ್ತಿ ಆಗಲಿ ಅಂತ ಅಷ್ಟ ತಿಳ್ಕೊಂಡ. ಮತ್ತೊಂದಿಷ್ಟು ನಿಯಮ ಹಾಕೊಂಡ, ಈ ನಿಯಮ ಹಾಕಿರಷ್ಟ ಮುಕ್ತಿ, ಇವನು ಮಾಡ್ಕೊಂತ ಹೋದ್ರಷ್ಟ ಮುಕ್ತಿ, ನೀ ಇಷ್ಟು ಜಪ ಮಾಡು, ಇಷ್ಟು ತಪ ಮಾಡು, ಇದು ಮಾಡು, ಇಷ್ಟು ನಿಯಮ ಮಾಡಿದ್ರಷ್ಟ ಮುಕ್ತಿ, ಇಲ್ಲಿಕ ಮುಕ್ತಿ ಇಲ್ಲ ಅಂದ್ರೆ ಅವ್ನು ತಿಳ್ಕೊಂಡಿದ್ದ ಅಷ್ಟೇ. ಅದಕ್ಕೆ ಇವೆಲ್ಲ ಭಿನ್ನ 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 ಯಾವಾಗ ಕಾಣಿಸ್ತಾವೆ ಅಂದ್ರೆ, ಈ ಆಚರಣೆ ಪದಗಳನ್ನು ದಾರಿಗಳನ್ನು ನೋಡಿದಾಗ ಭಿನ್ನ ಭಿನ್ನ ಅನಿಸ್ತಾವೆ. ಹೋಗಿ ಮುಟ್ಟಿಬೇಕಾದ ಗುರಿ ಒಂದಾಯ್ತು, ಪರಮಶಾಂತಿ ಒಂದ. ಮತ್ತು ಯಾವ ಧರ್ಮದಾಗ ಹೋಗಿ ಕೇಳ್ರಿ, ಯಾವ ಜಾತಿಯಾಗ ಹೋಗಿ ಕೇಳ್ರಿ, ಶಾಂತಿ ಪರಮ ಸುಖವನ್ನು ಬಿಟ್ಟು ಮತ್ತೊಂದು ಯಾವುದೂ ಬಯಸಿಲ್ಲ ಯಾವ ಧರ್ಮ. ಉದ್ದೇಶ ಪರಮಶಾಂತಿನೇ ಐತೆ ಎಲ್ಲರೂ. ಆದರೆ ಅಜ್ಞಾನದಿಂದ ಏನು ಹುಟ್ಟಿದ್ವಲ್ಲ ಅದರೊಳಗೆ ಆಚರಣೆಗಳನ್ನು ಭಿನ್ನ ಭಿನ್ನ ಮಾಡ್ಕೊಂಡು ಹೋದ್ರು. ಆಯಾ ಕಾಲಕ್ಕೆ, ಆಯಾ ದೇಶಕ್ಕೆ, ಆಯಾ ಸಮಾಜಕ್ಕೆ ತಕ್ಕಂಗೆ, ಆ ವಾತಾವರಣ ತಕ್ಕಂಗೆ ಕೆಲವೊಂದು ನಿಯಮಗಳನ್ನ ಇಟ್ಕೊಂಡ್ರು. ಸಮಯಗಳನ್ನು ಹಾಳು ಮಾಡಲಾರ್ದ ಈ ಕಡೆನ ಒಲವಿರಲಿ ಅನ್ನೋದು ಕೆಲವೊಂದು ನಿಯಮಗಳನ್ನು ಇಟ್ಕೊಂಡ್ರು. ಸುತ್ತಮುತ್ತಲ ಪರಿಸರದೊಳಗಿದ್ದಂಥ ಅನುಕೂಲ ಪ್ರತಿಕೂಲನ ಆದಷ್ಟು ಕೆಲವೊಂದು ನಿಯಮಗಳನ್ನು ಮಾಡಿದ್ರು. ಇವೆಲ್ಲ ಉದ್ದೇಶ ಒಂದು ಮುಕ್ತಿ ಕಡೆನೇ ಇಚ್ಛಾ ಇರಬೇಕು ಹೊರತಾಗಿ ಮತ್ತೊಂದು ಕಡೆ ಆ ಕಡೆ ಈ ಕಡೆ ಹೊಳ್ಳಿರಬಾರ್ದು ಮನಸ್ಸು ಅನ್ನೋದು ಕೆಟ್ಟ ನಿಯಮಗಳನ್ನು ಹಾಕ್ಕೊಂತ ಹೋದರು. ಆ ನಿಯಮಗಳ ಮತಗಳಾದವು, ಪಂಥಗಳಾದವು, ಧರ್ಮಗಳಾದವು. ಆದರೆ ಮೂಲ ಉದ್ದೇಶ ಮಾತ್ರ ಒಂದೇ. ಆ ಒಂದನ್ನು ಮರೆತು ಮನುಷ್ಯ ಏನು ಮಾಡ್ಯಾನ, ಈ ಆಚರಣೆಗಳ ಶ್ರೇಷ್ಠ, ಈ ಆಚರಣೆ ಕನಿಷ್ಠ, ಈ ಆಚರಣೆ ಶ್ರೇಷ್ಠ, ಇದನ್ನು ಮಾಡಿದ್ರೆ ಇದು, ಇದನ್ನು ಮಾಡಿದ್ರೆ ಇಲ್ಲ ಅನ್ನೋ ಭಾವ ಒಳಗೊಳಗೆ ಹುಟ್ಕೊಂಡು. ಯಾಕಂದ್ರೆ ಪರಿಪೂರ್ಣ ಆಗಿದೆ ಯಾರು. ಅದ ದಾರಿಗೆ ನಿಂತು ನೋಡಿದ ಅವಾಗ ನಾನು ಹೋಗ್ತಕ್ಕಂಥದ್ದು ಬೇರೆ ಅಂತ ತಿಳ್ಕೊತಾನ, ಇವು ನಾನು ಹೋಗ್ತಕ್ಕಂಥದ್ದು ಬೇರೆ ಹೋಗ್ತಾನೆ. ಮ್ಯಾಗ ಹೋಗಿ ಮುಟ್ಟಿದ ಮೇಲೆ ಎಲ್ಲರೂ ಬಂದಿದ್ದು ಒಂದಾಯ್ತಪ್ಪ, ಗುರಿ ಒಂದಾಯ್ತು ಅನ್ನೋದು ಅನ್ನಿಸ್ತದೆ. ಅದಕ್ಕೆ ಅಲ್ಲಿ ಅರು ಅಂತ ಒತ್ತಿ ಹೇಳ್ತಾನೆ. ಆ ಅರುವ ನೀನಂತ ತಿಳಿದ್ರೆ ಸಕಲ